ನಮಸ್ಕಾರ. ವಿಶ್ವದ ಮೊದಲ ಮಹಾಕಾವ್ಯ ರಾಮಾಯಣ. ಇದು ಹಿಂದೂಗಳ ಪವಿತ್ರ ಗ್ರಂಥವೆಂದು ಹೇಳುವುದಕ್ಕಿಂತಲೂ ಹೆಚ್ಚು ಅದು ಹಿಂದೂಗಳ ಧಾರ್ಮಿಕ ಭಾವನೆಯ ಸಂಕೇತ. ನಮ್ಮ ಜೀವನದಲ್ಲೂ ರಾಮಾಯಣದ ದೃಷ್ಟಾಂತಗಳು ಹೆಚ್ಚಿನ ಪ್ರಾಶಸ್ತ್ಯವನ್ನು ಪಡೆದುಕೊಳ್ಳುತ್ತದೆ. ಯಾಕೆಂದರೆ ಇಂದಿಗೂ ರಾಮಾಯಣದ ಅನೇಕ ಕುರುಹುಗಳು ಅಳಿಯದೆ ಹಾಗೇ ಉಳಿದಿದೆ. ಅವುಗಳಲ್ಲಿ ಅನೇಕ ಸ್ಥಳಗಳು ಹಿಂದೂಗಳ ಪವಿತ್ರ ಶ್ರದ್ಧಾ ಕೇಂದ್ರವಾಗಿದೆ. ರಾಮ ಲಕ್ಷ್ಮಣರ ಬಾಲ್ಯ, ಸೀತಾರಾಮರ ಪ್ರೇಮ, ಪಟ್ಟಾಭಿಷೇಕ, ಹನುಮಂತನ ಸ್ವಾಮಿ ನಿಷ್ಠೆ, ಮಂಥರೆಯ ಕಪಟತನ, ಲಂಕಾ ದಹನ, ಹೀಗೆ ಪ್ರೀತಿ, ವಾತ್ಸಲ್ಯ, ಶೌರ್ಯ, ಪರಾಕ್ರಮದ ಪ್ರತೀಕವೇ ರಾಮಾಯಣ. ಲಂಕೆ ಎಂದರೆ ಈಗಿನ ಶ್ರೀಲಂಕಾ. ಆದುದರಿಂದಲೇ ಇಂದಿಗೂ ರಾವಣ ಎಂದರೆ ಶ್ರೀಲಂಕಾ ಪ್ರಜೆಗಳಿಗೆ ರಾವಣನ ಮೇಲೆ ಅಪಾರ ಭಯಭಕ್ತಿ ಇದೆ. ಹಾಗೆಂದ ಮಾತ್ರಕ್ಕೆ ಶ್ರೀರಾಮನನ್ನು ದ್ವೇಷಿಸುತ್ತಾರೆ ಅಂತಲ್ಲ, ರಾಮನ ಮೇಲೂ ಅವರಿಗೆ ಭಕ್ತಿ ಇದೆ. ಹಾಗಾಗಿಯೇ ಇಂದಿಗೂ ಭಾರತದಲ್ಲಿ ಮಾತ್ರವಲ್ಲ, ಶ್ರೀಲಂಕಾದಲ್ಲೂ ರಾಮಾಯಣದ ಐತಿಹ್ಯಗಳಿವೆ. ಈ ಐತಿಹ್ಯಗಳನ್ನು ಪ್ರವಾಸೋದ್ಯಮವಾಗಿ ಅಭಿವೃದ್ಧಿಪಡಿಸಲು ಶ್ರೀಲಂಕಾ ಏರ್ಲೈನ್ಸ್ ಜಾಹೀರಾತೊಂದನ್ನು ಬಿಡುಗಡೆಗೊಳಿಸಿದೆ. ಅಜ್ಜಿಯೊಬ್ಬರು ತನ್ನ ಮೊಮ್ಮಗನಿಗೆ ರಾಮಾಯಣದ ಕತೆ ಹೇಳುವಂತೆ ಶ್ರೀಲಂಕಾದಲ್ಲಿರುವ ರಾಮಾಯಣ ಕಾಲದ ಹಲವು ಪ್ರಮುಖ ಪ್ರವಾಸಿ ತಾಣಗಳನ್ನು ಪರಿಚಯಿಸುತ್ತಿದ್ದಾರೆ. ರಾವಣನ ಗುಹೆ, ಅಶೋಕ ವಾಟಿಕ, ಸೀತಾ ದೇವಾಲಯ, ರಾಮಸೇತು ಸೇರಿದಂತೆ ಹಲವು ಪ್ರಮುಖ ಸ್ಥಳಗಳ ದೃಶ್ಯಾವಳಿಗಳನ್ನು ಜಾಹೀರಾತಿನಲ್ಲಿ ತೋರಿಸಲಾಗಿದೆ. ಇನ್ನು ಕಳೆದ ವರ್ಷದಲ್ಲಿ ಶ್ರೀಲಂಕಾ ಮತ್ತು ಭಾರತ ಸರ್ಕಾರಗಳು ಉಭಯ ರಾಷ್ಟ್ರಗಳ ನಡುವಿನ ಸಾಂಸ್ಕೃತಿಕ ಸಂಬಂಧಗಳನ್ನು ಬಲಪಡಿಸುವ ಮತ್ತು ಪಾರಂಪರಿಕ ಪ್ರವಾಸೋದ್ಯಮ ಉತ್ತೇಜಿಸುವ ಗುರಿಯೊಂದಿಗೆ ರಾಮಾಯಣ ಟ್ರಯಲ್ ಯೋಜನೆಗೆ ಪರಸ್ಪರ ಪಾಲುದಾರಿಕೆ ಘೋಷಿಸಿದ್ದವು. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ವಿಡಿಯೋವೊಂದು ವೈರಲ್ ಆಗಿದ್ದು, ರಾಮಾಯಣ ಟ್ರಯಲ್ನ ಮಹಾಕಾವ್ಯವನ್ನು ಪುನರುಜ್ಜೀವನಗೊಳಿಸಿ ಎಂದು ಬರೆದುಕೊಳ್ಳಲಾಗಿದೆ. ಈ ಜಾಹೀರಾತನ್ನು ಪೌರಾಣಿಕ ಸ್ಥಳಗಳ ನೈಜ ಜೀವನದ ಸ್ಥಳಗಳನ್ನು ನೀವು ಅನ್ವೇಷಿಸುವಾಗ ನಿಮ್ಮ ಸಾಹಸದ ಪ್ರತಿಯೊಂದು ಹಂತವನ್ನು ಪ್ರಾಚೀನ ಕಥೆಗಳಲ್ಲಿ ಭವ್ಯತೆ ಮತ್ತು ವೈಭವವನ್ನು ಹೊರತರಲು ವಿನ್ಯಾಸಗೊಳಿಸಲಾಗಿದೆ ಅಂತ ಶ್ರೀಲಂಕಾ ಏರ್ಲೈನ್ಸ್ ಹೇಳಿಕೊಂಡಿದೆ. ಇನ್ನು ರಾಮಾಯಣದ ವೈಭವದ ಗುಣಗಾನ ಮಾಡಿರುವ ಜಾಹೀರಾತಿನ ವಿಡಿಯೋ ನವೆಂಬರ್ 8ರಂದು ಪ್ರಸಾರವಾಗಿದ್ದು, ಭಾರತೀಯರು ಮನಸೊತ್ತಿದ್ದು ಮಾತ್ರವಲ್ಲದೆ ಮುಂದಿನ ದಿನಗಳಲ್ಲಿ ಶ್ರೀಲಂಕಾಗೆ ಭೇಟಿ ನೀಡುತ್ತೇವೆ ಎಂದು ಅನೇಕರು ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿದ್ದಾರೆ. ಇದು ಶ್ರೀಲಂಕಾ ದೇಶದ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಜಾಹೀರಾತು ಆಗಿದ್ದರೂ ರಾವಣನ ನಾಡಿನಲ್ಲಿ ರಾಮನ ಮೇಲೆ ಎಷ್ಟು ಭಕ್ತಿಯನ್ನು ಹೊಂದಿದ್ದಾರೆ ಎಂಬುದು ಕೂಡ ಉಲ್ಲೇಖನೀಯ ಅಂಶ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಅರಿತಂ ಕನ್ನಡ.